ಸ್ನೇಹಿತರೆ ಇವತ್ತಿನ ನೋಡದಲ್ಲಿ SSC GD ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದಕ್ಕೂ ಮುಂಚೆ SSC GD ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಜಿಕೆ ಪ್ರಶ್ನೆಗಳು ಬಂದಿವಂತ ಇವರಿಗೆ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸಂತಾಲ್ಸ್ ಎಂಬ ಬುಡಕಟ್ಟು ಗುಂಪು ಡ್ಯಾಶ್ ನಲ್ಲಿ ದಂಗೆ ಎದ್ದಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1876ರಲ್ಲಿ, ಆಪ್ಷನ್ ಬಿ 1855, ಆಪ್ಷನ್ ಸಿ 1896, ಆಪ್ಷನ್ ಡಿ 1860 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. 1855 ಇದು ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನ ಎರಡನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೈಗಾರಿಕೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಪ್ರತ್ಯೇಕವಾಗಿ ವಸ್ತುಗಳ ತಯಾರಿಕೆಗಾಗಿ ಕಾಯ್ದಿರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಸಗೊಬ್ಬರಗಳು, ಆಪ್ಷನ್ ಬಿ ಪರಮಾಣು ಶಕ್ತಿ, ಆಪ್ಷನ್ ಸಿ ಹತ್ತಿ ಮತ್ತು ಜವಳಿ, ಆಪ್ಷನ್ ಡಿ ವೈದ್ಯಕೀಯ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಪರಮಾಣು ಶಕ್ತಿ ಅಂತ ಇದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಭಾರತವು ಡ್ಯಾಶ್ ಕಿಲೋಮೀಟರ್ ಉದ್ದದ ಒಳನಾಡಿನ ಜಲಮಾರ್ಗಗಳನ್ನ ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 11,000, ಆಪ್ಷನ್ ಬಿ 13,600, ಆಪ್ಷನ್ ಸಿ 14,500, ಆಪ್ಷನ್ ಡಿ 12,500 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 14,500 ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ಸಾಂವಿಧಾನಿಕ ತಿದ್ದುಪಡಿಯು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನ ಪರಿಚಯಿಸುತ್ತೆ ಅಂತ ಇದೆ. ಆಪ್ಷನ್ ಎ 82E, ಆಪ್ಷನ್ ಬಿ 85, ಆಪ್ಷನ್ ಸಿ 83, ಆಪ್ಷನ್ ಡಿ 86 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. 86 ಅಂತ ಇದೆಲ್ಲ, ಇದು ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಐದನೇ ಪ್ರಶ್ನೆ ಬಂದ್ಬಿಟ್ಟು ಉರ್ಸಾ ಮೇಜರ್ ನಕ್ಷತ್ರ ಪುಂಜವನ್ನ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಚೈನ್ಸ್ ಮೇಡನ್, ಆಪ್ಷನ್ ಬಿ ಬೇಟೆಗಾರ, ಆಪ್ಷನ್ ಸಿ ಮಹಾರಾಣಿ, ಆಪ್ಷನ್ ಡಿ ದಿ ಗ್ರೇಟ್ ಬೇರ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ದಿ ಗ್ರೇಟ್ ಬೇರ್ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಆರನೇ ಪ್ರಶ್ನೆ ಬಂದ್ಬಿಟ್ಟು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ವಿರುದ್ಧ ಲೈಂಗಿಕ ಕಿರುಕುಳವನ್ನ ತಡೆಗಟ್ಟಲು ಮತ್ತು ಅವರನ್ನ ರಕ್ಷಿಸಲು POSS ನೀತಿಯ ಅಗತ್ಯವನ್ನ ಡ್ಯಾಶ್ ಕಡ್ಡಾಯಗೊಳಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2019, ಆಪ್ಷನ್ ಬಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2015, ಆಪ್ಷನ್ ಸಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ 2013, ಆಪ್ಷನ್ ಡಿ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ 2014 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಲೈಂಗಿಕ ಕಿರುಕುಳ ಅಂತ ಕೊಡೋದಲ್ಲ, ಇದು ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಕಾಯ್ದೆ 2013 ಪ್ರಕಾರ ಅಂತ ಅವರು ಇಲ್ಲಿ ಪ್ರಶ್ನೆಯನ್ನ ತಗೊಂಡಿರುವಂತದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಏಳನೇ ಪ್ರಶ್ನೆ ಬಂದ್ಬಿಟ್ಟು ಏಪ್ರಿಲ್ 2021ರಂತೆ ಎಷ್ಟು ರಾಜ್ಯಗಳು ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ಹೊಂದಿವೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 4. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 6 ಅಂತ ಇದೆಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ. ಇನ್ನು 8ನೇ ಪ್ರಶ್ನೆ ಬಂದ್ಬಿಟ್ಟು ಆಗಸ್ಟ್ 2022ರಲ್ಲಿ ಕೇಂದ್ರ ವಿಜಿಲೆನ್ಸ್ ಕಮಿಷನರ್ CVC ಆಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಆಪ್ಷನ್ ಎ ಪ್ರದೀಪ್ ಕುಮಾರ್, ಆಪ್ಷನ್ ಬಿ ಶರದ್ ಕುಮಾರ್, ಆಪ್ಷನ್ ಸಿ ಸುರೇಶ್ ಪಟೇಲ್, ಆಪ್ಷನ್ ಡಿ ಸಂಜಯ್ ಕೋಟಾರಿ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸುರೇಶ್ ಪಟೇಲ್ ಅಂತ ಕೊಡೋದಲ್ಲ, ಇದು ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ, ಭಾರತದಲ್ಲಿ ಮೈಕ್ರೋ ಫೈನಾನ್ಸ್ ಚಟುವಟಿಕೆಗಳು ಡ್ಯಾಶ್ ಆರಂಭದಲ್ಲಿ ಪ್ರಾಮುಖ್ಯತೆಯನ್ನ ಗಳಿಸಿದವು? ಆಪ್ಷನ್ ಎ 1980ರ ದಶಕ, ಆಪ್ಷನ್ ಬಿ 1990ರ ದಶಕ, ಆಪ್ಷನ್ ಸಿ 1950ರ ದಶಕ, ಆಪ್ಷನ್ ಡಿ 1970ರ ದಶಕ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 1990ರ ದಶಕ ಇದು ಸರಿಯಾದ ಉತ್ತರ ಅಲ್ಲಿ ಆಗಿರತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ಬಂದ್ಬಿಟ್ಟು ಜೀವಕೋಶದ ಆತ್ಮಹತ್ಯೆ ಚೀಲಗಳನ್ನ ಹೆಸರಿಸಿ ಅಂತ ಇದೆ. ಆಪ್ಷನ್ ಎ ಸೆಂಟ್ರಿಯೋಲ್, ಆಪ್ಷನ್ ಬಿ ಲೈಸೋಜೋಮ್ಗಳು, ಆಪ್ಷನ್ ಸಿ ಪೆರಾಕ್ಸಿಸೋಮ್ಸ್, ಆಪ್ಷನ್ ಡಿ ಗ್ರೇ ಆಕ್ಸಿಸೋಮ್ಗಳು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಲೈಸೋಜೋಮ್ಗಳು ಅಂತ ಇದೆಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ ಬಂದ್ಬಿಟ್ಟು ಭಾರತದಲ್ಲಿ ಮೊದಲ ಫಾರ್ಮುಲಾ 1 ರೇಸ್ ಡ್ಯಾಶ್ ನಲ್ಲಿ ನಡೆಯಿತು ಅಂತ ಇದೆ. ಆಪ್ಷನ್ ಎ 2015ರಲ್ಲಿ, ಆಪ್ಷನ್ ಬಿ 2011ರಲ್ಲಿ, ಆಪ್ಷನ್ ಸಿ 2012ರಲ್ಲಿ, ಆಪ್ಷನ್ ಡಿ 2013ರಲ್ಲಿ ಅಂತ ಇದೆ.
ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 2011 ಇದು ಇದಕ್ಕೆ ಅಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ ಬಂದ್ಬಿಟ್ಟು ಉತ್ತರ ಪ್ರದೇಶವು ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನ ಯಾವ ದೇಶದೊಂದಿಗೆ ಹಂಚಿಕೊಂಡಿದೆ ಅಂತ ಇದೆ. ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ನೇಪಾಳ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೇಪಾಳ ಅಂತ ಕೊಡಿದ್ರಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ ಡ್ಯಾಶ್ ಅನ್ನು ಸಾಮಾನ್ಯವಾಗಿ ಅಭಿವೃದ್ಧಿಯ ಬೆನ್ನೆಲುಬು ಎಂದು ಪರಿಗಣಿಸಲಾಗುತ್ತದೆ ಅಂತ ಕೊಡಿದ್ರೆ ಆಪ್ಷನ್ ಎ ಶಿಕ್ಷಣ ಉದ್ಯಮ, ಆಪ್ಷನ್ ಬಿ ಡೇರಿ ಉದ್ಯಮ, ಆಪ್ಷನ್ ಸಿ ಬ್ಯಾಂಕಿಂಗ್, ಆಪ್ಷನ್ ಡಿ ಉತ್ಪಾದನಾ ಉದ್ಯಮ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಉತ್ಪಾದನಾ ಉದ್ಯಮ. ಇನ್ನು 14ನೇ ಪ್ರಶ್ನೆ ಬಂದ್ಬಿಟ್ಟು ಚಲಿಹಾ ಸಾಹೇಬ್ ಹಬ್ಬದ ಸಮಯದಲ್ಲಿ ಸಿಂಧಿಗಳು ಜುಲೇಲಾಲ್ ದೇವರಿಗೆ ತಮ್ಮ ಭಕ್ತಿಯನ್ನ ತೋರಿಸಲು ಡ್ಯಾಶ್ ದಿನದ ಉಪವಾಸವನ್ನ ಆಚರಿಸುತ್ತಾರೆ ಅಂತಿದೆ. ಆಪ್ಷನ್ ಎ 20, ಆಪ್ಷನ್ ಬಿ 10, ಆಪ್ಷನ್ ಸಿ 40, ಆಪ್ಷನ್ ಡಿ 30 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿ 40 ಅಂತ ಕೊಡೋದಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ ಬಂದ್ಬಿಟ್ಟು ಯಾವ ತಂಡವು ಅತಿ ಹೆಚ್ಚು ರಣಜಿ ಟ್ರೋಫಿ ಪ್ರಶಸ್ತಿಗಳನ್ನ ಗೆದ್ದಿದೆ. ಆಪ್ಷನ್ ಎ ಉತ್ತರ ಪ್ರದೇಶ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮುಂಬೈ ಅಂತ ಕೊಡೋದಲ್ಲ ಆಪ್ಷನ್ ಬಿ ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಭಾರತದ ಕಾಂಗ್ರೆಸ್ ನಾಯಕರಲ್ಲಿ ಯಾರು ಮಾರ್ಚ್ 2022ರಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಾಹುಲ್ ಗಾಂಧಿ, ಆಪ್ಷನ್ ಬಿ ಸುಪ್ರಿಯಾ ಸುಳೆ, ಆಪ್ಷನ್ ಸಿ ಕುಮಾರಸ್ವಾಮಿ ಕಾಮರಾಜ್, ಆಪ್ಷನ್ ಡಿ ಪಳನಿಯಪ್ಪ ಚಿದಂಬರಂ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು, ಪಳನಿಯಪ್ಪನ್ ಚಿದಂಬರಂ ಅಂತ ಕೊಡೋದಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 17ನೇ ಪ್ರಶ್ನೆ ಬಂದ್ಬಿಟ್ಟು ಮುತ್ತರಾಯರು ಕಾವೇರಿ ನದಿ ಮುಖಜ ಭೂಮಿಯಲ್ಲಿ ಅಧಿಕಾರವನ್ನ ಹೊಂದಿದ್ದರು, ಅವರು ಡ್ಯಾಶ್ ಪಲ್ಲವ ರಾಜರಿಗೆ ಅಧೀನರಾಗಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮುಕೋಟೈ, ಆಪ್ಷನ್ ಬಿ ಕಾಂಚೀಪುರಂ, ಆಪ್ಷನ್ ಸಿ ತಂಜಾವೂರು, ಆಪ್ಷನ್ ಡಿ ಅರಕಮೇಡು ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಕಾಂಚೀಪುರಂ ಅಂತ ಕೊಡೋದಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ ಬಂದ್ಬಿಟ್ಟು ಸತುವು ಸಲ್ವೇಟ್ ಆಗಿ ಪರಿವರ್ತಿಸುವ ಆಮ್ಲವನ್ನ ಗುರುತಿಸಿ ಅಂತ ಕೊಡಿದ್ರೆ ಇಲ್ಲಿ ಆಪ್ಷನ್ ಎ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಬಿ ನೈಟ್ರಿಕ್ ಆಮ್ಲ, ಆಪ್ಷನ್ ಸಿ ಸಲ್ಫೂರಿಕ್ ಆಮ್ಲ, ಆಪ್ಷನ್ ಡಿ ಎಸಿಟಿಕ್ ಆಮ್ಲ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಸಲ್ಫೂರಿಕ್ ಆಮ್ಲ. ಇನ್ನು 19ನೇ ಪ್ರಶ್ನೆ ಬಂದ್ಬಿಟ್ಟು ಗುಣಕಾಂತ್ ದತ್ತಾ ಬೋರ್ಬೇನ್ ಅವರಿಗೆ ಯಾವ ನೃತ್ಯ ಪ್ರಕಾರದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕಥಕ್, ಆಪ್ಷನ್ ಬಿ ಚೌ, ಆಪ್ಷನ್ ಸಿ ಕಥಕ್ಕಳಿ, ಆಪ್ಷನ್ ಡಿ ಸತ್ರಿಯ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಸತ್ರಿಯ ಅಂತ ಇದೆಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಯಾವ ನೃತ್ಯವನ್ನ ಗೋವಾದಲ್ಲಿ ಪ್ರದರ್ಶಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜುಮರ್, ಆಪ್ಷನ್ ಬಿ ಚೆರಾವ್, ಆಪ್ಷನ್ ಸಿ ಕರಮ್ನಾಚ್, ಆಪ್ಷನ್ ಡಿ ಪುಗುಡಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಪುಗುಡಿ ಅಂತ ಕೊಡೋದಲ್ಲ ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನ ಇವತ್ತಿನ ದಿನದಲ್ಲಿ SSCGD ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಪ್ರತಿಯೊಂದು ಕ್ವೆಶ್ಚನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಟೋಟಲ್ ಆಗಿ 20 ಕ್ವೆಶ್ಚನ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.